ಮತದಾರ ಅಲ್ಲದಿದ್ರೆ ಗ್ಯಾರಂಟಿ ಯಾಕೆ ಕೊಡಬೇಕು? ಬೇರೆ ಕಡೆ ಮತದಾನ ಮಾಡೋರಿಗೆ ಗ್ಯಾರಂಟಿ ಯಾಕೆ? ಹೇಗಂತ ಪ್ರಶ್ನೆ ಮಾಡಿದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಬೇರೆ ಕಡೆಯೆಲ್ಲ ಗ್ಯಾರಂಟಿ ಯೋಜನೆಯನ್ನ ಕೊಡ್ತಾ ಇಲ್ಲ. ಬಿಹಾರ, ಪಶ್ಚಿಮ ಬಂಗಾಳದಲ್ಲೆಲ್ಲ ಗ್ಯಾರಂಟಿಯನ್ನ ನಿಲ್ಲಿಸಿದ್ದಾರೆ. ಬೇರೆ ಕಡೆ ಎಲ್ಲ ವೋಟಿಂಗ್ ಮಾಡೋರಿಗೆ ನಾವು ಯಾಕೆ ಗ್ಯಾರಂಟಿ ಕೊಡಬೇಕು ಅಂತ ಪ್ರಶ್ನಿಸಿದ್ದಾರೆ ಡಿ.ಕೆ. ಮತ್ತೆ ಇದು ಕರ್ನಾಟಕದ ದೃಷ್ಟಿಯಿಂದ ಸಾಕಷ್ಟು ಮಹತ್ವದಲ್ವ ಸರ್? ಯಾಕಂದ್ರೆ ನೀವು ಗ್ಯಾರಂಟಿ ಲಿಂಕ್ ವಿಚಾರ ಈಗಾಗಲೇ ಆಲ್ರೆಡಿ ಹೇಳಿದ್ದೀರಾ. ನಾನು ಯಾಕೆ ಹೇಳಿದ್ದೀನಿ ಅಂದ್ರೆ, ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲ್ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂತಂದ್ರೆ ಅವನಿಗೆ ಕೊಡೋಣ. ಯಾವುದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರು ಇದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ನಾನು ಅನ್ಎಜುಕೇಟೆಡ್, ನಾನು ಟ್ರೈ ಮಾಡಿದೆ. ಅದಕ್ಕೆ ನಾನು ಬೇರೆಯವ್ರಿಗೆ ಕೇಳ್ತೇವೆ. ನನಗೆ ಈ ಆ್ಯಪ್ ಎಲ್ಲ ನನಗೂ ಗೊತ್ತಿಲ್ಲ, ಡೌನ್ಲೋಡ್ ಮಾಡ್ಕೋದು ಗೊತ್ತಿಲ್ಲ. ಅದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೇರವಾಗಿ ಆ ಆ್ಯಪಲ್ಲಿ ಮಾಡ್ಕೋದು ಬೇರೆ. ನೀವು ಫಾರಂ ತೆಗೆದುಕೊಂಡು ಆ ಫಾರಮ್ನ ಎಂಟ್ರಿ ಮಾಡುವಂಥ ಕೆಲಸ ನೀವು ಮಾಡಿ.